ನನ್ನ ಹೆಸರು ಡಾಕ್ಟರ್ ರಘು ನಾಗರಾಜ್ ಅಂತ. ನಾನು ಡೈರೆಕ್ಟರ್ ಆಫ್ ಆರ್ಥೋಪೆಡಿಕ್ಸ್, ಆರ್ಥೋಸ್ಕೋಪಿ ಆ್ಯಂಡ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೆಷಲಿಸ್ಟ್, ಕಾವೇರಿ ಹಾಸ್ಪಿಟಲ್ಸ್, ಆ್ಯಂಡ್ ಆಲ್ಸೋ ಆರ್ಥೋಮೆಡ್ ಕ್ಲಿನಿಕ್. So what we want to bring in is the awareness about the sports injuries. So ನಾನು ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್, ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಅಂದರೆ ನಮ್ಮ ಜಾಯಿಂಟಿನ ಸುತ್ತ, ಮೊಣಕಾಲಿರ್ಬೋದು, ಭುಜ ಇರ್ಬೋದು, ಅಥವಾ ಆ್ಯಂಕಲ್ ಇರ್ಬೋದು, ಈ ಎಲ್ಲ ಜಾಯಿಂಟಿನ ಸುತ್ತ ಕೆಲವೊಂದು ಸ್ಟ್ರಕ್ಚರ್ಸ್ ಇರುತ್ತೆ, ಅದು ಅದನ್ನು ಸಪೋರ್ಟ್ ಮಾಡುತ್ತೆ. ಲಿಗಮೆಂಟ್ಸ್, ಟೆಂಡನ್ಸ್, ಮೆನಿಸ್ಕಸ್ ಆ್ಯಂಡ್ ಕಾರ್ಟ್ಲೇಜಸ್ ಅಂತೀವಿ. ಇದೆಲ್ಲ ಸೇರಿ ನಮ್ಮ ಜಾಯಿಂಟ್ಸ್ನ ಸ್ಟ್ರಾಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಸ್ಪೋರ್ಟ್ಸ್ ಆಡಬೇಕಾದ್ರೆ ಮಾತ್ರ ಇಂಜುರಿ ಆಗುವಂಥದ್ದಲ್ಲ. ಇಟ್ ಕುಡ್ ಬಿ ಡ್ಯೂ ಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅಂದರೆ ಟೂ ವೀಲರಿಂದ ಬಿದ್ದು ಆಗ್ಬೋದು, ಅಥವಾ ಈವನ್ ಮನೇಲೂ ಕೂಡ ಮೆಟ್ಲಿಳಿತಾ ಕಾಲು ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ಇರ್ಬೋದು. ಯಾವುದೇ ಥರ ಇಂಜುರಿಯಿಂದ ಈ ಲಿಗಮೆಂಟ್, ಟೆಂಡನ್ಸ್ ಮತ್ತು ಮೆನಿಸ್ಕಸ್, ಕಾರ್ಟ್ಲೇಜ್ ಅಂತ ಹೇಳಿದ್ನಲ್ಲ, ಈ 4 ಸ್ಟ್ರಕ್ಚರ್ಗೆ ಯಾವಾಗಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ನಾವು ಸ್ಪೋರ್ಟ್ಸ್ ಇಂಜುರೀಸ್. ಸೊ ಇದಕ್ಕೆ ನಾವು ಅವೇರ್ನೆಸ್ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ, ಇವಾಗ ಫ್ರ್ಯಾಕ್ಚರ್ ಅಂತ ಅಂದರೆ ಪೇಷಂಟ್ಗೆ ಸ್ವಲ್ಪ ಕ್ರಿಟಿಕಲ್ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಹಾಸ್ಪಿಟಲ್ಗೆ ರೀಚ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಡೆಯೋಕ್ಕಾಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ಏನೂ ಆಗೋದಿಲ್ಲ, ಬರೀ ಕಾಲು ಉಳುಕಿದೆ, ನೋಡೋಣ ಸ್ವಲ್ಪ ದಿನ ಹಾಗೆ ಬಿಟ್ಟು ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಕ್ರಿಟಿಕಲ್ ಇಂಜುರೀಸ್ ಏನಾಗುತ್ತೆ, ಅದು ಹೀಲ್ ಆಗೋದಿಲ್ಲ. ಸೊ ಅವರು ಸ್ವಲ್ಪ ನಾರ್ಮಲಾಗಿ ಮತ್ತೆ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟಾಗ, ಅಥವಾ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಅಂತೀವಲ್ಲ, ಓಡೋದಿರ್ಬೋದು, ರನ್ನಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಇಟ್ ಕುಡ್ ಬಿ ಎನಿ ಕೈಂಡ್ ಆಫ್ physical activities. So when they try to do all those physical activities, that's when they start facing issues. ಕಾಲು ಹುಳ್ಕೋದು, ಮೊಣಕಾಲು ACL ಲಿಗಮೆಂಟ್ ಅಂತ ಹೇಳ್ತೀವಿ, ಅದು ತುಂಬ ಕಾಮನ್ ಲಿಗಮೆಂಟ್, ನಮ್ಮಲ್ಲಿ ಎಲ್ಲರಿಗೂ ಡ್ಯಾಮೇಜ್ ಆಗುವಂಥದ್ದು. ಆ ACL ಲಿಗಮೆಂಟ್ ಏರಾದಾಗ ಏನಾಗುತ್ತೆ ಅಂದರೆ ಕಾಲು ಹುಳುಕುತ್ತೆ ಅವಾಗವಾಗ. ಅದನ್ನು ಕೂಡ ತುಂಬ ಜನ ನೆಗ್ಲೆಕ್ಟ್ ಮಾಡ್ಕೊಂಬರ್ತಾರೆ. ಸೊ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಿಂಪಲ್ ಆಗಿರುವಂಥ ಇಂಜುರಿ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಮಂಡಿ ಸವಿಯುತ್ತೆ, ಒಳಗಡೆ ಇರೋವಂಥ ಕುಷನ್, ಶಾಕ್ ಅಬ್ಸರ್ವರ್ ಎಲ್ಲ ಟೇರ್ ಆಗುತ್ತೆ. ಆಮೇಲೆ ಅದರದ್ದು ಟ್ರೀಟ್ಮೆಂಟು ಬಹಳ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ಅದೇ ಇಫ್ ದೇ ರೀಚ್ ಇಟ್ ಆನ್ ದ ಸೇಮ್ ಡೇ, ಅಥವಾ ಅವ್ರಿಗೆ ಯಾವಾಗ ಕಾಲು ಉರಿದ ತಕ್ಷಣ ಉಳ್ಕೋಕ್ಕೆ ಶುರುವಾಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ದ ರೀಚ್ ಔಟ್ ಎ ಡಾಕ್ಟರ್ ಆರ್ ಎ ಸರ್ಜನ್, ಸ್ಪೋರ್ಟ್ಸ್ ಇಂಜುರಿ ಸರ್ಜನ್ ಸ್ಪೆಷಲಿಸ್ಟ್. ಅದನ್ನು ನಾವು ಅವತ್ತೇ ಸೇಮ್ ಪ್ರಾಪರಾಗಿ ಟ್ರೀಟ್ ಮಾಡಿದ್ರೆ ಅರ್ಲಿ ರಿಕವರಿ ಆ್ಯಂಡ್ ಅ ಗುಡ್ ಔಟ್ಕಮ್, ಅಂದರೆ ಮತ್ತೆ ಚೆನ್ನಾಗಿ ಸ್ಪೋರ್ಟ್ಸ್ ಆಡೋವಂಥ ಪರಿಸ್ಥಿತಿಗೆ ತಳ್ಳಬಹುದು. ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸರ್ಜರೀಸು ಅಷ್ಟೇ ಕಾಂಪ್ಲೆಕ್ಸ್ ಆಗುತ್ತೆ, ಮಲ್ಟಿಪಲ್ ಸ್ಟೆಪ್ಸ್ ಬೇಕಾಗುತ್ತೆ, ಆ್ಯಂಡ್ ರಿಕವರಿನೂ ಕೂಡ ತುಂಬ ಡಿಲೇ ಆಗುತ್ತೆ, ಆ್ಯಂಡ್ ಇನ್ಕಂಪ್ಲೀಟ್ ರಿಕವರಿ. ಸೊ ಪೇಯ್ನ್ ಉಳ್ಕೊಳೋದು ಅಥವಾ ಮಾತಾಡೋಕ್ಕೆ ಆಗ್ದಲೇ ಇರ್ಬೋದು. ಸೊ ದರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ವಿಲ್ ಕಮ್ ಇನ್ ದ ವೇ. ಸೊ ಹಾಗಾಗಿ ಐ ವಾಂಟ್ ಟು ಟಾಕ್ ಅಬೌಟ್ ದ ಸ್ಪೋರ್ಟ್ಸ್ ಇಂಜುರೀಸ್, ಹೌ ಇಂಪಾರ್ಟೆಂಟ್ ಇಟ್ ಈಸ್, ಆ್ಯಂಡ್ ವೆನ್ ಟು ರೀಚ್ ದ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್, ವಾಟ್ ಆರ್ ಆಲ್ ದ ಅಡ್ವಾನ್ಸಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್. ಸೊ ವಿಲ್ ಆಲ್ ಟಾಕ್ ಅಬೌಟ್ ದ್ಯಾಟ್ ಡ್ಯೂರಿಂಗ್ ದಿಸ್ ಸೆಷನ್. I am Dr. Amritlal Mascarenhas. I am a spine specialist at Manipal Hospital, Millers Road. We are gathered here today to highlight on the effect of trauma on the spine. Spine is a very vital structure. Spine alli bennu huriyalli andre moole ide mattu naduvalli ನರಗಳಿವೆ. There are bones, there are a stack of bones, 33 of them, and there are nerves inside. So normally when there are fractures, it is only the bone that is affected. But here, not only is the bone affected, but even the nerves are affected. It can lead to compression of the nerves, resulting in weakness in the hands and the legs, depending on the level of the fracture. Now, a cervical spine fracture, that is, the spine is divided into cervical, thoracic, lumbar, and sacral spine. Higher the level of the fracture, the more severe the injury, the more devastating the disability. The person is completely paralyzed. And as we go lower down, the severity of the effect on the neurological structures are less. So whenever there's a spine fracture, it is a very, very serious problem, and this has to be attended to urgently. The commonest causes for spine fractures is road traffic accidents, high velocity injuries, sports injuries, fall from a height, and even domestic falls. ವಯಸ್ಸಾದವರಿಗೆ ಮನೆಯಲ್ಲಿ ಜಾರ್ಕೊಂಡು ಬಿದ್ದಾಗ ಕೂಡ ಸ್ಪೈನ್ ಫ್ರ್ಯಾಕ್ಚರ್ ಆಗುವ ರಿಸ್ಕ್ ಇದೆ, ಯಾಕಂದರೆ ಅವರಿಗೆ ಆಸ್ಟಿಯೋಪೊರೋಸಿಸ್ ಇರುವ ಚಾನ್ಸ್ ಜಾಸ್ತಿ. ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆ ವೀಕ್ ಆಗೋದು. ವಯಸ್ಸಾದವರಿಗೆ ಎಸ್ಪೆಷಲಿ ಹೆಂಗಸರಲ್ಲಿ ಇದು ಸಾಮಾನ್ಯ. ಸಿಂಪಲ್ ಫಾಲ್ಸ್, ಮನೆಯಲ್ಲಿ ಡೊಮೆಸ್ಟಿಕ್ ಫಾಲ್ಸ್ ಅಂತ ಹೇಳ್ತೀವಿ, ಈ ಥರ ಡೊಮೆಸ್ಟಿಕ್ ಫಾಲ್ಸ್ ಇದ್ದಾಗ ಅವರಿಗೆ ಸ್ಪೈನ್ ಫ್ರ್ಯಾಕ್ಚರ್ ಆಗಿ ಮೂಳೆ ನರದ ಮೇಲೆ ಒತ್ಕೊಂಡು ಅದೇ ಥರ ವೀಕ್ನೆಸ್ ಕೈ ಕಾಲಲ್ಲಿ ಬರುವ ರಿಸ್ಕ್ ಇದೆ. ಅದಕ್ಕೆ
ಮನೆಯಲ್ಲಿ ವಯಸ್ಸಾದವರು ಬಿದ್ದಾಗ ನಾವು ಅದನ್ನು ಲೈಟ್ಲಿ ತೆಗೋಬಾರ್ದು. ಸಾಮಾನ್ಯ ಬ್ಯಾಕ್ ಪೇಯ್ನ್ ಅಂತ ನಾವು ನಿಗ್ಲೆಕ್ಟ್ ಮಾಡಬಾರ್ದು. ಇದು ಕೂಡ ಸ್ಪೈನಲ್ ಟ್ರಾಮಾ, ಅದನ್ನು ಸೀರಿಯಸ್ಲಿ ತೆಗೋಬೇಕು. ಬೇಗನೆ ತಕ್ಷಣವಾಗಿ ಆಸ್ಪತ್ರೆಗೆ ತಂದು ಇನ್ವೆಸ್ಟಿಗೇಷನ್ ಅಂದರೆ ಎಕ್ಸ್ರೇ ಮತ್ತು MRI ಮುಖಾಂತರ ಡಯಾಗ್ನೋಸಿಸನ್ನು ಎಸ್ಟ್ಯಾಬ್ಲಿಷ್ ಮಾಡಿಕೊಂಡು ಯಾವ ಕೇಸಲ್ಲಿ ನಾವು ಸರ್ಜರಿ ಮಾಡಬೇಕು ಅವರಿಗೆ ಸರ್ಜರಿ ಅಡ್ವೈಸ್ ಮಾಡಿ ನಾವು ನರಗಳನ್ನು ಸೇವ್ ಮಾಡಬೇಕು ಸರ್ಜರಿ ಮೂಲಕ. ಯಾವ ಕೇಸಸಲ್ಲಿ ಲೈಟ್ ಮೈನರ್ ಇಂಜುರಿ ಇದೆಯೋ ಅವರಿಗೆ ನಾವು ಸರ್ಜರಿ ಇಲ್ಲದೆ ಕೂಡ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಈ ಡಿಸಿಷನ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ಡಿಲೇ ಮಾಡ್ತೀವೋ ಟ್ರೀಟ್ಮೆಂಟಲ್ಲಿ ಅಷ್ಟು ಹಾನಿಕರ ಆಗುತ್ತೆ. ನರಗಳು ಒತ್ಕೊಂಡಿದ್ದರೆ ಮತ್ತು ಅದನ್ನು ರಿವರ್ಸ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾವು ಬೆನ್ನು ಮೂಳೆ ಫ್ರ್ಯಾಕ್ಚರನ್ನು ನಾವು ತುಂಬ ಸೀರಿಯಸ್ಲಿ ತೆಗೋಬೇಕು. ತಕ್ಷಣವಾಗಿ ಆಸ್ಪತ್ರೆಗೆ ಪೇಷಂಟ್ಸನ್ನು ತಂದು ಬೇಗನೆ ಚಿಕಿತ್ಸೆ ಕೊಡಬೇಕಾಗೋದು. ಟು ಹೈಲೈಟ್ ಆಲ್ ದಿಸ್ ವಿ ಆರ್ ಹಿಯರ್ ಟುಡೇ. ನಾನು ಡಾಕ್ಟರ್ ರವಿರಾಜ್. ನಾನು ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡ್ ಹಾಗೂ ಆರ್ಥೋ ಕೇರ್ ಕ್ಲಿನಿಕ್ ಬನ್ನೇರುಘಟ್ಟ ರೋಡ್ ಅಲ್ಲಿ ಕೆಲಸ ಮಾಡ್ತೇನೆ. ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿಮಗೆ ಮಾತಾಡೋ ಉದ್ದೇಶ ಅಂದರೆ ಈ ಫ್ರ್ಯಾಕ್ಚರ್ಸ್ ಅನ್ನೋದು ತುಂಬ ಕಾಮನ್. ಆಲ್ ಆಫ್ ಅಸ್ ನಮ್ಮ ಮನೆಯಲ್ಲಿ, ನಮ್ಮ ನೇಬರ್ಹುಡ್ಡಲ್ಲಿ ಎಲ್ಲರಿಗೂ ಈ ಫ್ರ್ಯಾಕ್ಚರ್ಸ್ ಆಗುತ್ತೆ. ಕಾಮನ್ ರೀಸನ್ಸ್ ಫಾರ್ ಫ್ರ್ಯಾಕ್ಚರ್ಸ್, ಒನ್ ಆಫ್ ದೆಮ್ ಈಸ್ ಎ ಟ್ರಾಮಾ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಈಗ ವಿತ್ ಹೈ ವೆಲಾಸಿಟಿ ವೆಹಿಕಲ್ಸು, ಹೈಯರ್ ಬೆಟರ್ ಕ್ವಾಲಿಟಿ ರೋಡ್ಸಿಂದ ಡೇ ಟು ಡೇ ಆಕ್ಸಿಡೆಂಟ್ಗಳು ಇನ್ನೂ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗೂ ಶಿಸ್ತು ಡಿಸಿಪ್ಲಿನ್ ಇಲ್ಲದೆ ಡ್ರೈವಿಂಗ್ ಮಾಡೋದು, ಇದರಿಂದೆಲ್ಲಾಗಿ ಆಕ್ಸಿಡೆಂಟ್ಗಳ ನಂಬರು ಈಗ ಡೇ ಟು ಡೇ ಜಾಸ್ತಿ ಆಗ್ತಾ ಇದೆ. ಈಗ ಆಕ್ಸಿಡೆಂಟಲ್ಲಿ ಏನಾಗುತ್ತೆ ಅಂದರೆ ಟ್ರಾಮಾದಲ್ಲಿ ನಾಟ್ ಓನ್ಲಿ ಫ್ರ್ಯಾಕ್ಚರ್ಸ್, ಅದರಿಂದಾಗಿ ತಲೆಗೆ ಪೆಟ್ಟಾಗೋದು, ಚೆಸ್ಟು, ಅಬ್ಡಾಮಿನಲ್ ಇಂಜುರಿ, ಈ ಥರ ಎಲ್ಲ ಟ್ರಾಮಾ ಅಂತ ಹೇಳ್ತೀವಿ. ಈ ಟ್ರಾಮಾದಿಂದಾಗಿ ಪೇಷಂಟ್ಗೆ ಕೆಲವು ಸಲ ತುಂಬ ಡಿಸೆಬಿಲಿಟಿ ಆಗ್ಬೋದು. ಬ್ಲೀಡಿಂಗ್ ತುಂಬ ಆದರೆ ವಿದಿನ್ ಫ್ರ್ಯಾಕ್ಷನ್ಸ್ ಆಫ್ ಅವರ್ಸ್ ಆರ್ ಮಿನಿಟ್ಸಲ್ಲಿಯೂ ಕೆಲವು ಸಲ ಬ್ಲೀಡಿಂಗ್ ಜಾಸ್ತಿ ಆಗಿ ಡೆತ್ ಆಗ್ಬೋದು ಆಕ್ಸಿಡೆಂಟ್ ಸ್ಪೈಟಲ್ಲಿ. ಈಗ ಅಂಥ ಪೇಷಂಟ್ಗಳನ್ನ ಏನು ಟ್ರಾಮಾ ಕೇರ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಬೇಗ ಪೇಷಂಟ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋವಂಥದ್ದು, ಎಮರ್ಜೆನ್ಸಿ ಕೇರ್ ಆ್ಯಂಬುಲೆನ್ಸ್ ಮೂಲಕ, ಇದೆಲ್ಲ ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ಅವರು ರೀಚ್ ಆಗೋದು ತುಂಬ ಕ್ರಿಟಿಕಲ್ ಆಗಿಬಿಡುತ್ತೆ. ಡಿಸ್ಟೆನ್ಸ್ ಆಫ್ ದ ಹಾಸ್ಪಿಟ್ಲ್ ಇರಲಿ ಅಥವಾ ಟ್ರಾಫಿಕ್ ಇರಲಿ ಅಥವಾ ಆ್ಯಂಬುಲೆನ್ಸ್ ರೀಚ್ ಆಗೋ ಟೈಮ್, ಇದೆಲ್ಲ ಪೇಷಂಟ್ ಸರ್ವೈವಲ್ನ ಡಿಸೈಡ್ ಮಾಡುತ್ತೆ. ಇದು ಅಲ್ಲದೆ ಡೊಮೆಸ್ಟಿಕ್ ಫಾಲ್ಸ್ ಅಂತ ಏನು ನಮ್ಮ ಕೊಲೀಗ್ಸ್ ಈಗ ಹೇಳಿದರು, ಮನೆಯಲ್ಲಿ ಸ್ಲಿಪ್ಪಾಗಿ ಬೀಳೋದ್ರಿಂದ ಅಥವಾ ಈವನ್ ಟೂ ವೀಲರು ಅಥವಾ ಈವನ್ ಸ್ಪೋರ್ಟ್ಸ್ ಇಂಜುರಿ ಈಗ ಎಕ್ಸ್ಪ್ಲೇನ್ ಮಾಡಿದರು, ಈ ಥರ ಇದರಿಂದ ಎಲ್ಲನೂ ಈ ಸ್ಪೋರ್ಟ್ಸು, ಆಕ್ಸಿಡೆಂಟ್ಸು, ಡೊಮೆಸ್ಟಿಕ್ ಫಾಲ್ಸು, ಸಿಂಪಲ್ ಟ್ವಿಸ್ಟ್ ಆ್ಯಂಡ್ ಫಾಲಿಂದನೂ ಕೆಲವು ಸಲ ಫ್ರ್ಯಾಕ್ಚರ್ಸ್ ಆಗ್ಬೋದು. ಕಾಮನ್ ಫ್ರ್ಯಾಕ್ಚರ್ಸ್ ಅಂದರೆ ಈಗ ಅಪ್ಪರ್ ಲಿಂಬಲ್ಲಿ ಕೈಯಲ್ಲಿ ಹ್ಯೂಮರಸ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ, ಡಿಸ್ಟಲ್ ರೇಡಿಯಸ್ ಅಂತೀವಿ, ಮೇಜರ್ ಬೋನ್ಸು, ಫೀಮರು, ಟಿಬಿಯಾ, ಇದೆಲ್ಲ ಫ್ರ್ಯಾಕ್ಚರ್ ಆಗ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದರೆ ಈ ಪೇಷಂಟ್ಗಳನ್ನ ನಾವು ಅರ್ಲಿ ಆಗಿ ಅವ್ರನ್ನ ಟ್ರೀಟ್ ಮಾಡಿ ಅವ್ರದ್ದು ಬ್ಲಡ್ ಲಾಸ್ ಎಲ್ಲ ಇದ್ದರೆ ಅದನ್ನೆಲ್ಲ ಕರೆಕ್ಟ್ ಮಾಡಿ ಇವೆಂಚುಲಿ ದ ಟೈಪ್ ಆಫ್ ಫ್ರ್ಯಾಕ್ಚರ್ ಏನಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಸ್ಟೇಬಲ್ ಫ್ರ್ಯಾಕ್ಚರಾ, ಜಾಯಿಂಟ್ ಇನ್ವಾಲ್ವ್ ಆಗಿದೆಯಾ ಇಲ್ವಾ, ಬೇರೆ ಅಸೋಸಿಯೇಟೆಡ್ ಇಂಜುರೀಸ್ ಏನಿದೆ, ಬೇರೆ ಮೆಡಿಕಲ್ ಕಂಡೀಷನ್ ಏನಿದೆ, ಇದನ್ನೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ಆ ಪೇಷಂಟ್ಗೆ ಆಗೋ ಥರ ನಾವು ಅವರ ಟ್ರೀಟ್ಮೆಂಟನ್ನು ನಾವು ಕಸ್ಟಮ್ ಮೇಕ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡೋಂಥದ್ದು. ಎಲ್ಲ ಫ್ರ್ಯಾಕ್ಚರ್ಸ್ಗೆ ಏನು ಸರ್ಜರಿನೇ ಬೇಕಂತಲ್ಲ, ಅನ್ಡಿಸ್ಪ್ಲೇಸ್ಡು ಅಥವಾ ಸಿಂಪಲ್ ಫ್ರ್ಯಾಕ್ಚರ್ಸನ್ನು ನಾವು ಕನ್ಸರ್ವೇಟಿವ್ ಪ್ಲಾಸ್ಟರ್ ಮೂಲಕನೂ ಟ್ರೀಟ್ ಮಾಡ್ಬೋದು. ಮೇಜರ್ ಸರ್ಜರೀಸ್ಗೆ ಲೈಫ್ ಸೇವಿಂಗ್ ಸರ್ಜರೀಸ್ ಎಲ್ಲ ವಿದಿನ್ 24-48 ಅವರ್ಸ್ ನಾವು ಅದನ್ನು ಮಾಡಿ ಆ ಫ್ರ್ಯಾಕ್ಚರ್ ಚೆನ್ನಾಗಿ ಹೀಲ್ ಆಗುವ ಹಾಗೆ. ಅದೇ ಟೈಮಲ್ಲಿ ನಮಗೆ ಪೋಸ್ಟ್ ಸರ್ಜರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಅವ್ರದ್ದು ಜಾಯಿಂಟ್ ಸ್ಟಿಫ್ ಆಗದೆ ಇರೋಂಗೆ, ಮಸಲ್ ವೀಕ್ ಆಗದೆ ಇರೋಂಗೆ, ಅವ್ರನ್ನ ರಿಕವರಿ ಆಗುವಂಗೆ ಫಿಸಿಯೋಥೆರಪಿ ಎಲ್ಲ ಮಾಡಿ ನಮಗೆ ಎಟ್ ದ ಎಂಡ್ ಆಫ್ ದ ಡೇ ನಾವು ಟ್ರೀಟ್ ಮಾಡಿರೋ ಫ್ರ್ಯಾಕ್ಚರ್ ಚೆನ್ನಾಗಿ ಕೂಡ್ಕೋಬೇಕು. ಅವರು ಆ ಪೇಷಂಟು ಅವರು ಬೀಳೋ ಮೊದಲು ಏನು ಫಂಕ್ಷನಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಅಥವಾ ಅವರು ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಇದ್ದರೆ ಹಿ ಶುಡ್ ಬಿ ಏಬಲ್ ಟು ಗೋ ಬ್ಯಾಕ್ ಇನ್ ಟು ದಟ್ ಆ್ಯಕ್ಟಿವಿಟಿ ಲೆವೆಲ್ಸ್, ಸೊ ದ್ಯಾಟ್ ಅವ್ರ ವರ್ಕ್ ಎಲ್ಲ ಅವ್ರು ಮಾಡಿ ಅವರು ಬೋತ್ ಅವ್ರ ಫ್ಯಾಮಿಲಿ ಆ್ಯಂಡ್ ಸೊಸೈಟಿಗೆ ಒಂದು ಯೂಸ್ಫುಲ್ ಪರ್ಸನ್ ಆಗೋ ಥರ ಮಾಡೋವಂಥದ್ದು ಇರುತ್ತೆ. ಇದಲ್ಲದೆ ಈ ಎಲ್ಡರ್ಲಿ ಪೇಷಂಟ್ಸ್, ಈಗ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಬೋನ್ ಕ್ವಾಲಿಟಿ ತುಂಬ ಇರೋದ್ರಿಂದ ಈವನ್ ಸ್ಲಿಪ್ ಆ್ಯಂಡ್ ಫಾಲ್, ಮನೇಲಿ ಬಿದ್ದರೆ ಸಾಕು, ಮೈನರ್ ಸ್ಲಿಪ್ಪಿಂದನೂ ಮೇಜರ್ ಹಿಪ್ ಫ್ರ್ಯಾಕ್ಚರ್ಸ್ ಎಲ್ಲ ಆಗ್ಬೋದು. ಇದರಿಂದ ಎಲ್ಲ ಸ್ವಲ್ಪ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ ಇರುತ್ತೆ. ಕಾಸ್ಟ್ ಆಗಲಿ, ರಿಕವರಿ ಆಗಲಿ, ಇದೆಲ್ಲ ಬೋತ್ ಸೊಸೈಟಿ ಆ್ಯಸ್ ವೆಲ್ ಆಸ್ ಟು ದ ಫ್ಯಾಮಿಲಿಗೆ ಇದು ಬರ್ಡನ್ ಆಗ್ಬೋದು. ಬಿಕಾಸ್ ರಿಕವರಿ ಟೈಮೆಲ್ಲ ಹಿಪ್ ಫ್ರ್ಯಾಕ್ಚರ್ಸ್ ಎಲ್ಲ ಒಂದು 5 to 6 months ತನಕ ಟೈಮ್ ತೊಗೋಬೋದು.
ಇರೋದು. ಸೊ ನಾವು ಇವತ್ತಿಲ್ಲಿ ಈ ಫ್ರ್ಯಾಕ್ಚರ್ಸು ಅದು ಹೇಗಾಗುತ್ತೆ, ಅದನ್ನು ಹೇಗೆ ಕೇರ್ ತೊಗೋಬೇಕು, ಯಾವ ಥರ ನಾವು ಅದನ್ನು ಅರ್ಲಿ ಟ್ರೀಟ್ಮೆಂಟ್ ಆ್ಯಂಡ್ ಪ್ರಾಂಪ್ಟ್ ಮ್ಯಾನೇಜ್ಮೆಂಟಿಂದ ಹೌ ವಿ ಕ್ಯಾನ್ ಗೆಟ್ ದ ಪೇಷಂಟ್ ಬ್ಯಾಕ್ ಇನ್ ಟು ದೇರ್ ಆ್ಯಕ್ಟಿವ್ ಲೈಫ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಇಲ್ಲಿದ್ದೀವಿ. The incidence of spinal injuries is more dependent on the area that you are living in, the geographic location. If you are in an area which is growing, expanding, like in the peripheries of Bangalore, where there's a lot of construction going on, there are a lot of incidents of people falling from a height. You will have young people with spinal injuries becoming paraplegic or quadriplegic. Whereas in the center of the city, where it's all established areas, you get a lot of domestic falls with elderly people having fractures. Now the awareness of seat belts has increased, so and people are also more cautious on the road. Despite that, there are road traffic accidents. The road traffic accidents and fall from a height are the two commonest causes for vertebral fractures or spinal injuries. But yes, the incidence has come down in high velocity injuries, whereas domestic falls and low velocity injuries incidence has gone up. Of course, we don't have a hardcore national database which says exactly how many cases of spinal injuries are there in this year and this year. That is, the data is hard to collect in our country. But the number of doctors, number of hospitals specialized in these cases have gone up significantly. So the number of cases are also well distributed in the population. But yes, overall, high velocity injuries are lesser nowadays, and low velocity injury incidents are more.